ಶಿವಮೊಗ್ಗದ ತೀರ್ಥಹಳ್ಳಿ ಹಾಗೂ ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ಮಳೆಯ ಹಿನ್ನೆಲೆ ತುಂಗಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳವಾಗಿ ತುಂಬಿ ಹರಿತಾ ಇದೆ. ಪರಿಣಾಮ ಕೊರಪಲಯ ಮಂಟಪ ಮುಕ್ಕಾಲು ಭಾಗ ಮುಳುಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಮಲೆನಾಡು ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಅಂದ್ರೆ ಶಿವಮೊಗ್ಗ ನಗರದಲ್ಲಿ ಹಾದು ಹೋಗುವಂತ ತುಂಗೆ ಮೈದುಂಬಿ ಹರಿತಾ ಇರುವಂತದ್ದು ನೋಡಬಹುದು. ಹೇಗೆ ಆ ಮೈದುಂಬಿ ಹರಿತಾ ಇದ್ದಾಳೆ ತುಂಗೆ ಅನ್ನುವಂಥದ್ದನ್ನ ತುಂಗಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ ಭಾಗದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯ ಭರ್ತಿಯಾಗಿದೆ. ಹಾಗಾಗಿ ತುಂಗಾ ಜಲಾಶಯ ಭರ್ತಿಯಾಗಿರೋ ಕಾರಣಕ್ಕೆ 42,000 ಕ್ಯೂಸೆಕ್ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತಿರುವಂತದ್ದು. ಹಾಗಾಗಿ ಮೈದುಂಬಿ ತುಂಗಾ ನದಿ ಹರಿತಾ ಇದೆ. ಜೊತೆಗೆ ಶಿವಮೊಗ್ಗ ನಗರದ ಐತಿಹಾಸಿಕ ಕೋರ್ಪಲ್ಲಯ್ಯನ ಮಂಟಪ ಸಹ ಮುಕ್ಕಾಲು ಭಾಗ ಮುಳುಗಿರುವಂತದ್ದು. ಒಂದೆಡೆ ಸಂತಸ, ಮತ್ತೊಂದೆಡೆ ಪ್ರವಾಹದ ಆತಂಕ ಮಲೆನಾಡಿಗರಲ್ಲಿ ಎದುರಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿ ಮಲೆನಾಡು ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಆಗಿರೋ ಕಾರಣಕ್ಕೆ ಮಲೆನಾಡಿನ ಅತಿ ಹೆಚ್ಚು ಜಲಾಶಯ ಇರುವಂತಹ ಜಿಲ್ಲೆಯಲ್ಲಿ ನದಿಗಳು ಮೈದುಂಬಿ ಹರಿತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಿಎಂ ಗೃಹ ಕಚೇರಿ ಕೃಷ್ಣ ಪಕ್ಕ ಚಲಿಸ್ತಾ ಇದ್ದಂತಹ ಟಿಟಿ ಹಾಗೂ ಇನೋವಾ ಕಾರ್ನ ಮೇಲೊಂದು ಮರ ಬಿದ್ದಿದೆ. ಎರಡೂ ವಾಹನಗಳಲ್ಲಿದ್ದ ಪ್ರಯಾಣಿಕರ ಪರಿಸ್ಥಿತಿ ಏನಾಗಿದೆ, ಈ ಕುರಿತು ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಮಾಡಿರುವಂತಹ ವರದಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಕೆಲ ದಿನಗಳ ಹಿಂದೆ ಸಾಕಷ್ಟು ಅನಾಹುತಗಳನ್ನು ಸೂಚಿಸಿತ್ತು. ಮುಂಜಾನೆ ಒಂದು ಭಾರಿ ಅವಘಡ ಸಂಭವಿಸಿದೆ. ಆದರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯ ಅನಾಹುತಗಳು, ಪ್ರಾಣಹಾನಿ ಆಗಿಲ್ಲ. ನಾವೀಗ ಏನು ಶಿವಾನಂದ ಸರ್ಕಲ್ನಿಂದ ಸಿಎಂ ಗೃಹ ಕಚೇರಿ ಕೃಷ್ಣ ಮತ್ತು ಕಾವೇರಿ ಹೋಗುವಂತಹ ಮಾರ್ಗ ಮಧ್ಯೆ ಇದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಒಂದು ಬೃಹತ್ ಒಂದು ಮರ ಧರಾಶಾಹಿ ಯಾವ ರೀತಿಯಾಗಿ ಆಗಿದೆ ಅಂತಕ್ಕಂಥದ್ದು. ಏಕಾಏಕಿ ಬೆಳಗ್ಗೆ ಮುಂಜಾನೆ ಈ ಮರ ರಸ್ತೆಗೆ ಅಡ್ಡವಾಗಿ ಬಿದ್ದಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಇಬ್ಬರು ವಿದೇಶಿಗರು ಪ್ರವಾಸಿಗರೇನಿದ್ರು ಅವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಅವರ ಕಾರ್ ಮೇಲೂ ಕೂಡ ಒಂದು ಇನೋವಾ ಕಾರ್ ಮೇಲೂ ಕೂಡ ಈ ಒಂದು ಬೃಹತ್ ಅಂತ ಕೊಂಬೆ ಬಿದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನಾದ್ರೂ ಕೂಡ ಬಿಎಂಟಿ ಅಧಿಕಾರಿಗಳು ಈ ರೀತಿ ಹಳೆ ಮರಗಳು ಯಾವಿದಾವೆ, ಸಾಕಷ್ಟು ಹಳೆ ಮರಗಳು ಇರತಕ್ಕಂಥದ್ದು, ಅಂತವುಗಳನ್ನ ಒಂದು ಕಡೆ ಸೂಕ್ಷ್ಮವಾಗಿ ಗಮನಿಸಬೇಕು. ಜೊತೆಗೆ ಈ ರೀತಿ ಅವಘಡಗಳು ಆಗದಂತೆ ಒಂದಿಷ್ಟು ಎಚ್ಚರಿಕೆಯನ್ನ ಮತ್ತೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಮುಂದೆ ಪ್ರಾಣಹಾನಿ ಆಗುವಂತದ್ದು ಅಥವಾ ಮತ್ತೇನಾದ್ರೂ ಅವಘಡಗಳು ಆಗುವಂತದನ್ನ ತಪ್ಪಿಸಬಹುದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಿವಮೊಗ್ಗದ ತೀರ್ಥಹಳ್ಳಿ ಹಾಗೂ ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ಮಳೆಯ ಹಿನ್ನೆಲೆ ತುಂಗಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳವಾಗಿ ತುಂಬಿ ಹರಿತಾ ಇದೆ. ಪರಿಣಾಮ ಕೊರಪಲಯ ಮಂಟಪ ಮುಕ್ಕಾಲು ಭಾಗ ಮುಳುಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಮಲೆನಾಡು ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಅಂದ್ರೆ ಶಿವಮೊಗ್ಗ ನಗರದಲ್ಲಿ ಹಾದು ಹೋಗುವಂತ ತುಂಗೆ ಮೈದುಂಬಿ ಹರಿತಾ ಇರುವಂತದ್ದು ನೋಡಬಹುದು. ಹೇಗೆ ಆ ಮೈದುಂಬಿ ಹರಿತಾ ಇದ್ದಾಳೆ ತುಂಗೆ ಅನ್ನುವಂಥದ್ದನ್ನ ತುಂಗಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ ಭಾಗದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯ ಭರ್ತಿಯಾಗಿದೆ. ಹಾಗಾಗಿ ತುಂಗಾ ಜಲಾಶಯ ಭರ್ತಿಯಾಗಿರೋ ಕಾರಣಕ್ಕೆ 42,000 ಕ್ಯೂಸೆಕ್ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತಿರುವಂತದ್ದು. ಹಾಗಾಗಿ ಮೈದುಂಬಿ ತುಂಗಾ ನದಿ ಹರಿತಾ ಇದೆ. ಜೊತೆಗೆ ಶಿವಮೊಗ್ಗ ನಗರದ ಐತಿಹಾಸಿಕ ಕೋರ್ಪಲ್ಲಯ್ಯನ ಮಂಟಪ ಸಹ ಮುಕ್ಕಾಲು ಭಾಗ ಮುಳುಗಿರುವಂತದ್ದು. ಒಂದೆಡೆ ಸಂತಸ, ಮತ್ತೊಂದೆಡೆ ಪ್ರವಾಹದ ಆತಂಕ ಮಲೆನಾಡಿಗರಲ್ಲಿ ಎದುರಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿ ಮಲೆನಾಡು ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಆಗಿರೋ ಕಾರಣಕ್ಕೆ ಮಲೆನಾಡಿನ ಅತಿ ಹೆಚ್ಚು ಜಲಾಶಯ ಇರುವಂತಹ ಜಿಲ್ಲೆಯಲ್ಲಿ ನದಿಗಳು ಮೈದುಂಬಿ ಹರಿತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಿಎಂ ಗೃಹ ಕಚೇರಿ ಕೃಷ್ಣ ಪಕ್ಕ ಚಲಿಸ್ತಾ ಇದ್ದಂತಹ ಟಿಟಿ ಹಾಗೂ ಇನೋವಾ ಕಾರ್ನ ಮೇಲೊಂದು ಮರ ಬಿದ್ದಿದೆ. ಎರಡೂ ವಾಹನಗಳಲ್ಲಿದ್ದ ಪ್ರಯಾಣಿಕರ ಪರಿಸ್ಥಿತಿ ಏನಾಗಿದೆ, ಈ ಕುರಿತು ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಮಾಡಿರುವಂತಹ ವರದಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಕೆಲ ದಿನಗಳ ಹಿಂದೆ ಸಾಕಷ್ಟು ಅನಾಹುತಗಳನ್ನು ಸೂಚಿಸಿತ್ತು. ಮುಂಜಾನೆ ಒಂದು ಭಾರಿ ಅವಘಡ ಸಂಭವಿಸಿದೆ. ಆದರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯ ಅನಾಹುತಗಳು, ಪ್ರಾಣಹಾನಿ ಆಗಿಲ್ಲ. ನಾವೀಗ ಏನು ಶಿವಾನಂದ ಸರ್ಕಲ್ನಿಂದ ಸಿಎಂ ಗೃಹ ಕಚೇರಿ ಕೃಷ್ಣ ಮತ್ತು ಕಾವೇರಿ ಹೋಗುವಂತಹ ಮಾರ್ಗ ಮಧ್ಯೆ ಇದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು
ಒಂದು ಬೃಹತ್ತಾದಂತಹ ಒಂದು ಮರ ಧರಾಶಾಹಿ ಯಾವ ರೀತಿಯಾಗಿ ಆಗಿದೆ ಅಂತಕ್ಕಂಥದ್ದು. ಏಕಾಏಕಿ ಬೆಳಗ್ಗೆ ಮುಂಜಾನೆ ಈ ಮರ ಒಂದು ರಸ್ತೆಗೆ ಅಡ್ಡವಾಗಿ ಬಿದ್ದಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಇಬ್ಬರು ವಿದೇಶಿಗರು ಪ್ರವಾಸಿಗರೇನಿದ್ರು ಅವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಅವರ ಕಾರ್ ಮೇಲೂ ಕೂಡ ಒಂದು ಇನೋವಾ ಕಾರ್ ಮೇಲೂ ಕೂಡ ಈ ಒಂದು ಬೃಹತ್ತಾದಂತಹ ಕೊಂಬೆ ಬಿದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನಾದ್ರೂ ಕೂಡ BMP ಅಧಿಕಾರಿಗಳು ಈ ರೀತಿ ಹಳೆ ಮರಗಳು ಯಾವಿದಾವೆ, ಸಾಕಷ್ಟು ಹಳೆ ಮರಗಳು ಇರತಕ್ಕಂಥದ್ದು, ಅಂತವುಗಳನ್ನ ಒಂದು ಕಡೆ ಸೂಕ್ಷ್ಮವಾಗಿ ಗಮನಿಸಬೇಕು. ಜೊತೆಗೆ ಈ ರೀತಿ ಅವಘಡಗಳು ಆಗದಂತೆ ಒಂದಷ್ಟು ಎಚ್ಚರಿಕೆಯನ್ನ ಮತ್ತೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಮುಂದೆ ಪ್ರಾಣಹಾನಿ ಆಗುವಂತದ್ದು ಅಥವಾ ಮತ್ತೇನಾದ್ರೂ ಅವಘಡಗಳು ಆಗುವಂತದನ್ನ ತಪ್ಪಿಸಬಹುದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಿವಮೊಗ್ಗದ ತೀರ್ಥಹಳ್ಳಿ ಹಾಗೂ ಚಿಕ್ಕಮಗಳೂರಿನ ಶೃಂಗೇರಿ ಭಾಗದಲ್ಲಿ ಮಳೆಯ ಹಿನ್ನೆಲೆ ತುಂಗಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳವಾಗಿ ತುಂಬಿ ಹರಿತಾ ಇದೆ. ಪರಿಣಾಮ ಕೊರಪಲಯ ಮಂಟಪ ಮುಕ್ಕಾಲು ಭಾಗ ಮುಳುಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಮಲೆನಾಡು ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಹಾದು ಹೋಗುವಂತ ತುಂಗೆ ಮೈದುಂಬಿ ಹರಿತಾ ಇರುವಂತದ್ದು ನೋಡಬಹುದು. ಹೇಗೆ ಆ ಮೈದುಂಬಿ ಹರಿತಾ ಇದ್ದಾಳೆ ತುಂಗೆ ಅನ್ನುವಂಥದ್ದನ್ನ. ತುಂಗಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ ಭಾಗದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯ ಭರ್ತಿಯಾಗಿದೆ. ಹಾಗಾಗಿ ತುಂಗಾ ಜಲಾಶಯ ಭರ್ತಿಯಾಗಿರೋ ಕಾರಣಕ್ಕೆ 42,000 ಕ್ಯೂಸೆಕ್ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತಿರುವಂತದ್ದು. ಹಾಗಾಗಿ ಮೈದುಂಬಿ ತುಂಗಾ ನದಿ ಹರಿತಾ ಇದೆ. ಜೊತೆಗೆ ಶಿವಮೊಗ್ಗ ನಗರದ ಐತಿಹಾಸಿಕ ಕೋರ್ಪಲ್ಲಯ್ಯನ ಮಂಟಪ ಸಹ ಮುಕ್ಕಾಲು ಭಾಗ ಮುಳುಗಿರುವಂತದ್ದು. ಒಂದೆಡೆ ಸಂತಸ, ಮತ್ತೊಂದೆಡೆ ಪ್ರವಾಹದ ಆತಂಕ ಮಲೆನಾಡಿಗರಲ್ಲಿ ಎದುರಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿ ಮಲೆನಾಡು ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಆಗಿರೋ ಕಾರಣಕ್ಕೆ ಮಲೆನಾಡಿನ ಅತಿ ಹೆಚ್ಚು ಜಲಾಶಯ ಇರುವಂತಹ ಜಿಲ್ಲೆಯಲ್ಲಿ ನದಿಗಳು ಮೈದುಂಬಿ ಹರಿತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಿಎಂ ಗೃಹ ಕಚೇರಿ ಕೃಷ್ಣಾ ಪಕ್ಕ ಚಲಿಸ್ತಾ ಇದ್ದಂತಹ ಟಿಟಿ ಹಾಗೂ ಇನೋವಾ ಕಾರ್ನ ಮೇಲೊಂದು ಮರ ಬಿದ್ದಿದೆ. ಎರಡೂ ವಾಹನಗಳಲ್ಲಿದ್ದ ಪ್ರಯಾಣಿಕರ ಪರಿಸ್ಥಿತಿ ಏನಾಗಿದೆ, ಈ ಕುರಿತು ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಮಾಡಿರುವಂತಹ ವರದಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಕೆಲ ದಿನಗಳ ಹಿಂದೆ ಸಾಕಷ್ಟು ಅನಾಹುತಗಳನ್ನು ಸೂಚಿಸಿತ್ತು. ಮುಂಜಾನೆ ಒಂದು ಭಾರಿ ಅವಘಡ ಸಂಭವಿಸಿದೆ. ಆದರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯ ಅನಾಹುತಗಳು, ಪ್ರಾಣಹಾನಿ ಆಗಿಲ್ಲ. ನಾವೀಗ ಶಿವಾನಂದ ಸರ್ಕಲ್ನಿಂದ ಸಿಎಂ ಗೃಹ ಕಚೇರಿ ಕೃಷ್ಣಾ ಮತ್ತು ಕಾವೇರಿ ಹೋಗುವಂತಹ ಮಾರ್ಗ ಮಧ್ಯೆ ಇದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಒಂದು ಬೃಹತ್ತಾದಂತಹ ಒಂದು ಮರ ಧರಾಶಾಹಿ ಯಾವ ರೀತಿಯಾಗಿ ಆಗಿದೆ ಅಂತಕ್ಕಂಥದ್ದು. ಏಕಾಏಕಿ ಬೆಳಗ್ಗೆ ಮುಂಜಾನೆ ಈ ಮರ ಒಂದು ರಸ್ತೆಗೆ ಅಡ್ಡವಾಗಿ ಬಿದ್ದಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಇಬ್ಬರು ವಿದೇಶಿಗರು ಪ್ರವಾಸಿಗರೇನಿದ್ರು ಅವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಅವರ ಕಾರ್ ಮೇಲೂ ಕೂಡ ಒಂದು ಇನೋವಾ ಕಾರ್ ಮೇಲೂ ಕೂಡ ಈ ಒಂದು ಬೃಹತ್ತಾದಂತಹ ಕೊಂಬೆ ಬಿದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನಾದ್ರೂ ಕೂಡ BMP ಅಧಿಕಾರಿಗಳು ಈ ರೀತಿ ಹಳೆ ಮರಗಳು ಯಾವಿದಾವೆ, ಸಾಕಷ್ಟು ಹಳೆ ಮರಗಳು ಇರತಕ್ಕಂಥದ್ದು, ಅಂತವುಗಳನ್ನ ಒಂದು ಕಡೆ ಸೂಕ್ಷ್ಮವಾಗಿ ಗಮನಿಸಬೇಕು. ಜೊತೆಗೆ ಈ ರೀತಿ ಅವಘಡಗಳು ಆಗದಂತೆ ಒಂದಷ್ಟು ಎಚ್ಚರಿಕೆಯನ್ನ ಮತ್ತೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಮುಂದೆ ಪ್ರಾಣಹಾನಿ ಆಗುವಂತದ್ದು ಅಥವಾ ಮತ್ತೇನಾದ್ರೂ ಅವಘಡಗಳು ಆಗುವಂತದನ್ನ ತಪ್ಪಿಸಬಹುದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.